ನಮಸ್ಕಾರ ಸ್ನೇಹಿತರೆ, ಎಜುನೆಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2023-24ನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ 3ನೇ ಅರ್ಹತಾ ಪಟ್ಟಿಯನ್ನ ನಿನ್ನೆ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಲಾಗಿದೆ. ಹೌದು, ಥರ್ಡ್ ಎಲಿಜಿಬಲ್ ಲಿಸ್ಟ್ ಅನ್ನ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಲಾಗಿದ್ದು, ಯಾರ್ಯಾರ ಹೆಸರಿದೆ, ಹೇಗೆ ಚೆಕ್ ಮಾಡಿಕೊಳ್ಳೋದು ಇತ್ಯಾದಿ ವಿವರಗಳನ್ನು ನೋಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀವಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನೆಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ 3ನೇ ಅರ್ಹತಾ ಪಟ್ಟಿಯನ್ನು ಕೂಡ ಪ್ರಕಟಪಡಿಸಿದ್ದಾರೆ. ಮತ್ತೆ 2ನೇ ಸೆಲೆಕ್ಷನ್ ಲಿಸ್ಟ್ ಏನಿತ್ತು ಅದರ ರಿವೈಸ್ಡ್ ವರ್ಷನ್ ಅನ್ನ ಕೂಡ ಬಿಟ್ಟಿದ್ದಾರೆ. ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಯಿಂದ ಸೆಕೆಂಡ್ ಒಂದು ಮೆರಿಟ್ ಲಿಸ್ಟ್ ಅನ್ನ ಮತ್ತೊಮ್ಮೆ ಅಪ್ಲೋಡ್ ಮಾಡಿದ್ದಾರೆ. ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ರಿವೈಸ್ ಮಾಡಿದಾಗ ನಿಮ್ಮ ಹೆಸರು ಬಂದಿರಲೂಬಹುದು. ಹಾಗಾಗಿ ಸೆಕೆಂಡ್ ಮೆರಿಟ್ ಲಿಸ್ಟ್ ನನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಥರ್ಡ್ ಎಲಿಜಿಬಲ್ ಲಿಸ್ಟ್ ಬಗ್ಗೆನೂ ಕೂಡ ನಾವು ಮಾತನಾಡ್ತಾ ಹೋಗೋಣ. ಸೊ ನಾನು ನೇರವಾಗಿ ಸ್ಕೂಲ್ ಎಜುಕೇಶನ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ರಿ, ಇಲಾಖೆಯ ಅಧಿಕೃತ ವೆಬ್ಸೈಟ್ ಆಗಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ಅನ್ನ ನಾನು ಸರ್ಚ್ ಮಾಡಿದ್ದೀನಿ. ಮೊದಲಿಗೆ ಕರ್ನಾಟಕ ಸರ್ಕಾರ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂತ ಏನ್ ಕಾಣಿಸ್ತಾ ಇದೆ ಆ ಒಂದು ವೆಬ್ಸೈಟ್ ನ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ. ಗಮನಿಸ್ತಾ ಇದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್, ಗವರ್ನಮೆಂಟ್ ಆಫ್ ಕರ್ನಾಟಕ ಇದೆ. ಸೊ ಇಲ್ಲಿರುವ 3 ಅಡ್ಡಗೆರೆಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ CSL ಗೆ ಎಂಟರ್ ಆಗುವಂತಹ ಪ್ರಯತ್ನ ಮಾಡೋಣ. ಈಗ CSL ನ ಅಧಿಕೃತ ವೆಬ್ಸೈಟ್ ಗೆ ನಾವೀಗ ಲಾಗಿನ್ ಆಗಿದ್ದೀವಿ. ಗಮನಿಸ್ತಾ ಇದ್ರಿ, ಲೇಟೆಸ್ಟ್ ನ್ಯೂಸ್ ನಲ್ಲಿ ಬಿಎಡ್ 2023-24 ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಇದೆ. ನ್ಯೂ ಅಂತ ಹೇಳಿ ಒಂದು ಫ್ಲಾಶ್ ಮೆಸೇಜ್ ಅಲ್ಲಿ ಶೋ ಆಗ್ತಾ ಇದೆ. ಸೊ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ. ಗಮನಿಸ್ತಾ ಇದ್ರಿ, ಇಲ್ಲಿ ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ಸ್ ಗೆ ಹೋಗೋಣ. ಮೊದಲಿಗೆ ಇನ್ಸ್ಟ್ರಕ್ಷನ್ಸ್ ಟು ಕ್ಯಾಂಡಿಡೇಟ್ಸ್ ನಲ್ಲಿ ಒಂದು ಬದಲಾವಣೆಯನ್ನು ಕೂಡ ಈಗ ಅಂದ್ರೆ 12ನೇ ತಾರೀಕಿಗೆ ಅಪ್ಲೋಡ್ ಮಾಡಿರುವಂತದ್ದು. ಬಟ್ ಇನ್ನೂ ಸಮಯ ಇರೋದ್ರಿಂದ ನೀವು ಆ ಕುರಿತು ಕೂಡ ಇಲ್ಲಿ ಮತ್ತೊಮ್ಮೆ ಗಮನ ವಹಿಸೋದಕ್ಕೆ ಅವಕಾಶ ಇರುವಂತದ್ದು. 2023-24ನೇ ಸಾಲಿನ ಬಿಎಡ್ ಕೋರ್ಸಿನ ಸರ್ಕಾರಿ ಕೋಟಾದ ಸೀಟುಗಳ ದಾಖಲಾತಿಗಾಗಿ 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು 12ನೇ ತಾರೀಕು ಸಂಜೆ 6 ಗಂಟೆಗೆ ವೆಬ್ಸೈಟ್ ನಲ್ಲಿ ನಾವು ಪ್ರಕಟಪಡಿಸಿದ್ವಿ. ಆದ್ರೆ ತಾಂತ್ರಿಕ ದೋಷದ ಕಾರಣದಿಂದ ಆ ಪಟ್ಟಿಯನ್ನು ಹಿಂತಗೊಂಡಿದ್ದೀವಿ. ಮತ್ತೊಂದು ಪರಿಷ್ಕೃತ ಪಟ್ಟಿಯನ್ನು ಅದೇ ಜಾಗದಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಆನ್ಲೈನ್ ನಲ್ಲಿ ಚಲನ್ ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಅನ್ನು ಮಾಡೋದಕ್ಕೆ 16ರಿಂದ 18ನೇ ತಾರೀಕಿನ ತನಕ ಅವಕಾಶ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಅದೇ ವೆಬ್ಸೈಟ್ ನಲ್ಲೇ ಅದೇ ಲಿಸ್ಟ್ ಇಲ್ಲಿದೆ ನೋಡಿ, ತೋರಿಸ್ತೀನಿ ನಿಮ್ಗೆ ಅದನ್ನು ಕೂಡ. ಸೊ ಇಲ್ಲಿದೆ ನೋಡಿ, ಆರ್ಟ್ಸ್ ಸೆಲೆಕ್ಷನ್ ಲಿಸ್ಟ್ ಅಂತ ಇದೆಯಲ್ಲ. ಸೊ ಈ ಸೆಲೆಕ್ಷನ್ ಲಿಸ್ಟ್ ಅನ್ನ ಮತ್ತೊಂದ್ಸಲ ಚೆಕ್ ಮಾಡ್ಕೊಳ್ಳಿ, ಅಥವಾ ಸೈನ್ಸ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಚೆಕ್ ಮಾಡ್ಕೊಂಡಿದ್ದು ಡಬಲ್ ಸ್ಟಾರ್ ಮಾರ್ಕ್ ಬಂದಿತ್ತು, ಅಥವಾ ಕಾಲೇಜ್ ಹಂಚಿಕೆ ಆಗಿಲ್ಲ, ಅಥವಾ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅನ್ನೋಂಥವರಿಗೆ ಬಹುಶಃ ಮತ್ತೊಮ್ಮೆ ಅವಕಾಶ ಇರುವಂತದ್ದು. ಸೊ ಮತ್ತೊಂದ್ಸಲ ನೀವು ಸೆಲೆಕ್ಷನ್ ಲಿಸ್ಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಅವಾಗ ಫಸ್ಟ್ ಗೆ ಬಿಟ್ಟಾಗ ಏನ್ ಸ್ಟೇಟಸ್ ಇತ್ತು, ಈಗ ಏನಾದ್ರೂ ಬದಲಾವಣೆ ಆಗಿದೆಯಾ ಏನೋ ಅನ್ನೋಂಥದ್ದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಅವರು ರಿವೈಸರ್ ಬಿಟ್ಟಿದೀವಿ ಅಂತ ಹೇಳಿದರೆ, ಹಾಗಾಗಿ ತಪ್ಪದೆ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಂಡ್ ಇಲ್ಲಿದೆ ನೋಡಿ, ಆರ್ಟ್ಸ್ ಥರ್ಡ್ ರೌಂಡ್ ವೆರಿಫಿಕೇಶನ್ ಲಿಸ್ಟ್ ಅಂತ ಹೇಳಿ. ಆರ್ಟ್ಸ್ ಥರ್ಡ್ ರೌಂಡ್ ವೆರಿಫಿಕೇಶನ್ ಲಿಸ್ಟ್ ಅನ್ನ ಕೂಡ ಈಗ ಪ್ರಕಟಪಡಿಸಿರುವಂತದ್ದು. ವೆರಿಫಿಕೇಶನ್ ಲಿಸ್ಟ್ ಅಂದ್ರೆ ಎಲಿಜಿಬಲ್ ಲಿಸ್ಟ್ ಅಂತ ಕರಿತೀವಿ ನಾವು ಇದನ್ನ. ಅರ್ಹತಾ ಪಟ್ಟಿದು ಇಲ್ಲಿರುವ ಅಭ್ಯರ್ಥಿಗಳು ಅಂದ್ರೆ ಆರ್ಟ್ಸ್ ನ ಥರ್ಡ್ ರೌಂಡ್ ನಲ್ಲಿ ಇರುವಂತಹ ವೆರಿಫಿಕೇಶನ್ ಯಾವಾಗ ಹೋಗಬೇಕು ವಿದ್ಯಾರ್ಥಿಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಇನ್ನೂ ಕೂಡ ಸೂಚನೆಗಳನ್ನು ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ನೀವು ನೇರವಾಗಿ ಡಯಟಿಗೆ ಹೋಗಿ ಭೇಟಿ ಮಾಡಬಹುದು, ಅಥವಾ ಇಲಾಖೆ ವೆಬ್ಸೈಟ್ ನಲ್ಲಿ ಪ್ರಕಟಪಡಿಸೋ ತನಕ ಆದ್ರೂ ವೇಟ್ ಮಾಡಿ. ಇವತ್ತು ಸಂಜೆ ಅಷ್ಟೊತ್ತಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಸೂಚನೆಗಳನ್ನು ಕೂಡ ವೆಬ್ಸೈಟ್ ನಲ್ಲಿ ಪ್ರಕಟಪಡಿಸ್ತಾರೆ. ಬಹುಶಃ ಅವರಿಗೂ ಕೂಡ 16ರಿಂದ 18ನೇ ತಾರೀಕಿನ ತನಕ ಅಥವಾ 19-20ನೇ ತಾರೀಕಿಗೆ ವೆರಿಫಿಕೇಶನ್ಗೆ ಅವಕಾಶವನ್ನ ಕೊಡುವ ಸಾಧ್ಯತೆಗಳಿದೆ. ಗಮನಿಸ್ತಾ ಇದ್ರಿ, ಆರ್ಟ್ಸ್ ಥರ್ಡ್ ರೌಂಡ್ ಎಲಿಜಿಬಲ್ ಲಿಸ್ಟ್ ಅನ್ನು ಕೂಡ ಪ್ರಕಟಪಡಿಸಿದ್ದಾರೆ. 72, 62, 65, 68, 70 ಈ ರೀತಿಯಾಗಿ ಪರ್ಸೆಂಟೇಜ್ ನಿಂತಿರುವಂತದ್ದನ್ನ ಗಮನಿಸ್ತಾ ಇದ್ವಿ. ಸುಮಾರು 154 ವಿದ್ಯಾರ್ಥಿಗಳನ್ನ ಮತ್ತೆ ಈ ಥರ್ಡ್ ರೌಂಡ್ ನ ವೆರಿಫಿಕೇಶನ್ ಅಲ್ಲಿ ಪರಿಗಣಿಸಿರುವಂತದ್ದು. ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹೆಸರಿತ್ತು ಅಂತ ಆದ್ರೆ ಇಲಾಖೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಈ ಒಂದು ಏನು ಇನ್ಸ್ಟ್ರಕ್ಷನ್ಸ್ ಅನ್ನ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡುತ್ತೆ. ಆ ಇನ್ಸ್ಟ್ರಕ್ಷನ್ಸ್ ಅನ್ನ ಬಿಡುಗಡೆ ಮಾಡಿದಾಗ ಯಾವಾಗ ವೆರಿಫಿಕೇಶನ್ ಹೋಗ್ಬೇಕು ಅನ್ನುವಂತ ಡೀಟೇಲ್ಸ್ ಅನ್ನ ಕೂಡ ನೋಡೋಣ ಅಂತ ಹೇಳ್ತಾ, ಸೊ ಈ ಒಂದು ಲಿಸ್ಟ್ ಅನ್ನ ನಾನು ನೇರವಾಗಿ ಟೆಲಿಗ್ರಾಮ್ ಚಾನಲ್ ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಇತ್ತು ಅಂತಂದ್ರೆ ವೆರಿಫಿಕೇಶನ್ಗೆ ಯಾವಾಗ ಹೋಗ್ಬೇಕು, ಏನೇನ್ ಕ್ರಮಗಳಿರುತ್ತೆ ಮುಂದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಮತ್ತೊಂದು ಸಪರೇಟ್ ವಿಡಿಯೋದ ಮೂಲಕ ಡೆಫಿನೆಟ್ಲಿ ನಾನು ನಿಮ್ಗೆ ಮಾಹಿತಿಯನ್ನು ಹಂಚಿಕೊಳ್ತೀನಿ. ಸೊ ಸದ್ಯಕ್ಕೆ ಸೆಕೆಂಡ್ ಸೆಲೆಕ್ಷನ್ ಲಿಸ್ಟ್ ಏನಿತ್ತು ಅದನ್ನು ಕೂಡ ರಿವೈಸ್ ಮಾಡಿದ್ದಾರೆ. ಹಾಗೆ ಥರ್ಡ್ ವೆರಿಫಿಕೇಶನ್ ಲಿಸ್ಟ್ ಅನ್ನ ಕೂಡ ಬಿಟ್ಟಿದ್ದಾರೆ. ಎರಡರಕ್ಕೂ ಗಮನ ಕೂಡ ಇರಲಿ ನಿಮ್ಗೆ. ಈ ಒಂದು ಲಿಂಕ್ ಅನ್ನ ನಾನು ನೇರವಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೇರವಾಗಿ ಇದೇ ವೆಬ್ಸೈಟ್ ಗೆ ಬರ್ತೀರಿ. ಆರಾಮಾಗಿ ಆರ್ಟ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಒಂದ್ಸಲ ನೋಡಿ, ಕಟಪ್ ಗಳನ್ನ ನೋಡಿ, ಥರ್ಡ್ ವೆರಿಫಿಕೇಶನ್ ಲಿಸ್ಟ್ ಅನ್ನ ಕೂಡ ನೋಡಿ. ಅಂದ್ರೆ ನಿಮ್ಗೆ ನೆಕ್ಸ್ಟ್ ಏನ್ ಮಾಡಬೇಕು, ಅಥವಾ ನಿಮ್ದು ಹೆಸರು ಎಲ್ಲಾದ್ರೂ ಬಂದಿದ್ಯಾ ಏನೋ ಅನ್ನೋಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.